Hello BL aspirants, welcome back to Triple T Academy. So ಈ ವಿಡಿಯೋದಲ್ಲಿ ರೆಸ್ಟ್ ಆಫ್ ದ ನಿಮ್ಮ ಜನರಲ್ ಆಪ್ಟಿಟ್ಯೂಡ್ ಜನರಲ್ ಆಪ್ಟಿಟ್ಯೂಡ್ ರೆಸ್ಟ್ ಆಫ್ ದ ಕ್ವೆಶನ್ಸ್ನ ಮಾಡಿಬಿಡೋಣ. ಸೊ ದೋಸ್ ಹೂ ಆರ್ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಐ ಹೋಪ್ ಇದು ಆಲ್ರೆಡಿ ಎಲ್ಲ BL ಆಸ್ಪಿರೆಂಟ್ಸು ನಿಮ್ಮ ಜನರಲ್ ಆಪ್ಟಿಟ್ಯೂಡ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಭಾವಿಸ್ತೀನಿ. ಲಾಸ್ಟ್ 2 ವಿಡಿಯೋಸಲ್ಲಿ ಆಲ್ರೆಡಿ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಜನರಲ್ ಆಪ್ಟಿಟ್ಯೂಡ್ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ರೆಸ್ಟ್ ಆಫ್ ದ ಕ್ವೆಶನ್ಸ್ನ ಕಂಪ್ಲೀಟ್ ಮಾಡಿಬಿಡೋಣ. ಸೊ ಯಾರೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಹೇಳ್ತಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ದೆನ್ ಶೇರ್ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್. ಜೊತೆಗೆ ಲಾಸ್ಟ್ ವಿಡಿಯೋನ ಮಿಸ್ ಮಾಡಿದರೆ ಆ ವಿಡಿಯೋ ಲಿಂಕನ್ನು ಸಹ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ಗೋ ಬ್ಯಾಕ್ ಆ್ಯಂಡ್ ದೆನ್ ಚೆಕ್ ದಟ್ ವಿಡಿಯೋ. ಸೊ ವಿತೌಟ್ ಫರ್ದರ್ ಡಿಲೇ, ಸೊ ಲೆಟ್ಸ್ dive into this. So 20 questions last 2 videos ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕ್ವೆಶನ್ಸ್ ಯಾವ ಥರ ಕ್ವೆಶನ್ಸ್ನ ಕೇಳ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ದ ಫಸ್ಟ್ 21st ಕ್ವೆಶನ್ ಇಸ್ ವೆರಿ ಸಿಂಪಲ್ ಕ್ವೆಶನ್ಸ್, ನೋಡಿದ ತಕ್ಷಣ ಈಸಿಯಾಗಿ ಅಂಡರ್ಸ್ಟುಡ್ ಆಗುತ್ತೆ. ಫೈಂಡ್ ದಿ ಆಡ್ ಒನ್ ಔಟ್. ಸೊ ಇದರಲ್ಲಿ ಯಾವ್ದು ಚಿಕ್ಕ ವಯಸ್ಸಿನ ಮಾಡ್ಕೊಂಡ್ ಬಂದಿರ್ತೀರಾ ಗುಂಪಿಗೆ ಸೇರೋದ ಪದ, ಅದೇ ಥರನೇ ಫೈಂಡ್ ದಿ ಆಡ್ ಒನ್ ಔಟ್. ಸೊ ಆಪಲ್, ಬನಾನಾ, ಆರೆಂಜ್ ಆ್ಯಂಡ್ ಕ್ಯಾರೆಟ್ ಇದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ? ಆಬ್ವಿಯಸ್ಲಿ carrot. Why? Because apple, banana and orange fruits barutte, carrot is a vegetable. The next question is find the missing number in the sequence 2, 6, 14, 30, that is question mark, and then 26. So sequence alli yav number bartide, so idನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಅನ್ಸುತ್ತೆ, ಬಟ್ ಇಫ್ ಯು ಅಬ್ಸರ್ವ್ ದ ಪ್ಯಾಟರ್ನ್ ಡೆಫಿನೆಟ್ಲಿ ಈಸಿಯಾಗಿ ಹೋಗುತ್ತೆ. ಏನ್ ಪ್ಯಾಟರ್ನ್ ಇರ್ಬೋದು? 2 ಇದೆ, 6 ಇದೆ, 14 ಇದೆ, 13 ಇದೆ. ಸೊ ಲೆಟ್ಸ್ ಫೈಂಡ್. ಚಿಕ್ಕದ್ರಿಂದನೇ ಮಾಡೋಣ. ಸೊ 2 2s are 4. ಸೊ ಫಾರ್ ಎಕ್ಸಾಂಪಲ್ 2 into 2 is equals to 4 ಬರುತ್ತೆ, ಬಟ್ ಇಲ್ಲಿ 6 ಕೊಟ್ಟಿದ್ದಾರೆ. ಆ್ಯಡ್ ಅಪ್ ಮಾಡೋಣ. +2 is equals to 6 ಬರುತ್ತೆ. ಹಾಗಾದರೆ 6 2s is equals to 12 ಬರುತ್ತೆ. 12 + 2 is equals to 14. ಪ್ಯಾಟರ್ನ್ ಕಂಟಿನ್ಯೂ ಆಗ್ತದೆ. ಹಾಗಾದರೆ ನೆಕ್ಸ್ಟ್ 4 into 2 is equals to 14 2s are, that is 28 plus 28 plus 2 is equals to 30. 6 ಬಂತು, 14 ಬಂತು, 30 ಬಂತು, ಪ್ಯಾಟರ್ನ್ ಕಂಟಿನ್ಯೂ ಆಗ್ತಿದೆ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡಬೇಕು? 30 into 2. ಸೊ 30 into 2 is how much? 3 2s are 6. 60 plus 2 is equals to 62. ಹಾಗಾದ್ರೆ ಫರ್ದರ್ 126 ಬರುತ್ತಾ? ಅದನ್ನು ಚೆಕ್ ಮಾಡಬೇಕಾಗತ್ತೆ. 62 into 2 how much? 62 into 2 probably ನಿಮಗೆ 62 into 2 will be 6 2s are 12. 124 plus 2 is 126, which means ಪ್ಯಾಟ್ರನ್ ಕರೆಕ್ಟ್ ಆಗಿ ಫಾಲೋ ಆಗ್ತದೆ. ಸೊ ಹಾಗಾದ್ರೆ ವಾಟ್ ಇಸ್ ದ ಆನ್ಸರ್? 62. ಸೊ 62 ಆಪ್ಷನ್ ಸಿ ವಿಲ್ ಬಿ ದ ಆನ್ಸರ್. ಸೊ ಈ ತರ ಕ್ವಶನ್ಸ್ನ ಕೇಳಿದಾಗ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್, ಅಂಡರ್ಸ್ಟ್ಯಾಂಡ್ ದ ಪ್ಯಾಟ್ರನ್. ಯಾವ ತರ ಪ್ಯಾಟ್ರನ್ ಅಲ್ಲಿ ಕೇಳಿರ್ತಾರೆ, ಕೆಲವೊಂದ್ಸಲ ಸ್ಕ್ವೇರ್ ನಂಬರ್ ಕೇಳಿರ್ತಾರೆ, ಕೆಲವೊಂದ್ಸಲ ಕ್ಯೂಬ್ ಕೇಳಿರ್ತಾರೆ, ಕೆಲವೊಂದ್ಸಲ ಈ ತರ ಅಡಿಷನ್ ಸಬ್ಟ್ರಾಕ್ಷನ್ಸ್ ಕೇಳಿರ್ತಾರೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟ್ರನ್. ದ ನೆಕ್ಸ್ಟ್ ಕ್ವೆಶನ್ ಇಸ್ ಪಾಯಿಂಟಿಂಗ್ ಟು ಎ ಮ್ಯಾನ್, ಎ ವುಮನ್ ಸೆಡ್ he is the son of my mother's only son. How is the man related to the woman? So ಇದು ರಿಲೇಶನ್ಶಿಪ್ ಬೇಸ್ಡ್, ಬ್ಲಡ್ ರಿಲೇಶನ್ಶಿಪ್ ಬೇಸ್ಡ್ ಕ್ವೆಶನ್. ದಿಸ್ ಇಸ್ ಕಾಮನ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರಾ ನಿಮಗೆ ಫ್ಯಾಮಿಲಿ ಟ್ರೀ ಕರೆಕ್ಟ್ ಆಗಿ ಗೊತ್ತಿದ್ರೆ. ಇನ್ನೊಂದ್ಸಲ ಕ್ವೆಶನ್ಸ್ ಓದಿ. ಪಾಯಿಂಟಿಂಗ್ ಟು ಎ ಮ್ಯಾನ್, ಎ ವುಮೆನ್ ಸೆಡ್, ಒಂದು ಮನುಷ್ಯ ಒಂದು ಬಾಯ್ಗೆ ಪಾಯಿಂಟ್ ಮಾಡಿಬಿಟ್ಟು ವುಮನ್ ಹೇಳ್ತಾರೆ ಈಸ್ ದ ಸನ್ ಆಫ್ ಮೈ ಮದರ್ಸ್ ಓನ್ಲಿ ಸನ್. ರಿಮೆಂಬರ್, 2 ಸನ್ನ ಕೊಟ್ಟಿದ್ದಾರೆ. ಈ ಈಸ್ ದ ಸನ್ ಆಫ್ ಮೈ ಮದರ್ಸ್ ಓನ್ಲಿ ಸನ್ ಅಂದ್ರೆ ಅವ್ರ ಅಣ್ಣನ ಮಗನೋ ತಮ್ಮನ ಮಗನೋ ಇರ್ತಾರೆ. ಹೌ ಇಸ್ ದ ಮ್ಯಾನ್ ರಿಲೇಟೆಡ್ ಟು ದ ವುಮನ್? ಇಫ್ ಇನ್ ಕೇಸ್ ನಮ್ಮ ಅಣ್ಣನ ಮಗನೋ ತಮ್ಮನ ಮಗನೋ ಆಗಿದ್ರೆ ಯಾವ ರಿಲೇಷನ್ಸ್ ಬರುತ್ತೆ? ದಟ್ ಇಸ್ ನೆಫ್ಯೂ ಅಂತ ಬರುತ್ತೆ. ಬ್ರದರ್ ಬರಲ್ಲ, ಸನ್ನು ಬರಲ್ಲ, ಫಾದರ್ ಬರಲ್ಲ, ನೆಫ್ಯೂ ಬರುತ್ತೆ. ಬಿಕಾಸ್ ಅತ್ತೆ ಮಗ ಆಗಿರೋದ್ರಿಂದ. ದ ನೆಕ್ಸ್ಟ್ ಕ್ವೆಶನ್ ಇಸ್ ಎ ಮ್ಯಾನ್ ವಾಕ್ಸ್ 10 meters ಟುವರ್ಡ್ಸ್ ದ ಈಸ್ಟ್, ಟರ್ನ್ ಲೆಫ್ಟ್ ಅಂಡ್ ವಾಕ್ಸ್ 5 meters, ದೆನ್ he turns left again and walks 10 meters. In which direction is he now from his starting point? ಇದು ಕಾರ್ಡಿನಲ್ ಪಾಯಿಂಟ್ಸು. ವೆರಿ ಸಿಂಪಲ್. ಈ ಥರ ಒಂದು ಡೈರೆಕ್ಷನ್ ಬೇಸ್ಡ್ ಕ್ವೆಶನ್ಸ್ನ ಬಂದಾಗ ಬೆಟರ್ ನೀವು ಡೈರೆಕ್ಷನ್ಸ್ನ ಹಾಕೊಂಬಿಡಿ, ಸೊ ದಟ್ ಈಸಿ ಆಗ್ತಾ ಹೋಗುತ್ತೆ ನಿಮಗೆ. ನಮ್ಗೆ ಆಲ್ರೆಡಿ ಡೈರೆಕ್ಷನ್ಸ್ ಗೊತ್ತಿದೆ. ದಿಸ್ ಇಸ್ ನಾರ್ತ್ ಆ್ಯಂಡ್ ದಿಸ್ ಇಸ್ ಈಸ್ಟ್. North opposite is south, east opposite is west.
ಕ್ವಶನ್ಸ್ ಏನ್ ಕೇಳಿದ್ದಾರೆ ನಾವು ಅರ್ಥ ಮಾಡ್ಕೊಂಡು ಬನ್ನಿ. ಇದನ್ನ ಸೆಂಟರ್ ಪಾಯಿಂಟ್ ಆಗಿ ಇಟ್ಕೊಳ್ಳೋಣ. ಎ ಮ್ಯಾನ್ ವಾಕ್ಸ್ 10 meters ಟುವರ್ಡ್ಸ್ ದ ಈಸ್ಟ್. ಸೊ ಇಲ್ಲಿಂದ ಮ್ಯಾನ್ 10 meters ಟುವರ್ಡ್ಸ್ ದ ಈಸ್ಟ್ ವಾಕ್ ಮಾಡ್ತಾನೆ, ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ಸ್ 5 meters. ಸೊ ಇಲ್ಲಿ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಆಗ್ತಾನೆ. ಇಫ್ ದಿಸ್ ಇಸ್ ದ ಡೈರೆಕ್ಷನ್, ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಆಗ್ತಾನೆ ಅಂಡ್ ವಾಕ್ಸ್ 5 meters. ಇಲ್ಲಿ 10 meter ವಾಕ್ ಮಾಡ್ತಾನೆ, ಇಲ್ಲಿ 5 meter ವಾಕ್ ಮಾಡ್ತಾನೆ. ನೆಕ್ಸ್ಟ್ ದೆನ್ ಈ ಟರ್ನ್ಸ್ ಲೆಫ್ಟ್ ಅಗೈನ್ ಅಂಡ್ ವಾಕ್ 10 meters. ಸೊ ನಾರ್ತ್ ಡೈರೆಕ್ಷನ್ ಹೋಗ್ತಿರ್ತಾನೆ, ಮತ್ತೆ ಟರ್ನ್ ಆಗ್ತಾನೆ, ಲೆಫ್ಟಿಗೆ ಬರ್ತಾನೆ. ಸೊ ಅಗೈನ್ 10 meters ಹೋಗ್ತಾನೆ. ಇನ್ ವಿಚ್ ಡೈರೆಕ್ಷನ್ ಈಸ್ ಈ ನೌ ಫ್ರಮ್ ಅ ಸ್ಟಾರ್ಟಿಂಗ್ ಪಾಯಿಂಟ್? ಇಲ್ಲಿಂದ ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ? ಸೊ ಎಲ್ಲಿಗೆ ಬಂದು ರೀಚ್ ಆಗ್ತಿದೆ? ಯಾವ ಲೈನಿಗೆ ಬಂದು ರೀಚ್ ಆಗ್ತಿದೆ? ದಟ್ ಇಸ್ ನಾರ್ತ್. ನಾರ್ತ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಇಫ್ ಇನ್ ಅ ಸರ್ಟೈನ್ ಕೋಡ್ MAY is written as NBZ, how is SAY written in that code? This is very simple, alphabetical questions. So ಇದನ್ನ ಈಸಿಯಾಗಿ ಮಾಡ್ಬೋದು. ಏನ್ ಕೊಟ್ಟಿದ್ದಾರೆ? one second. Okay. ಸೊ ಎಮ್ ನ ಏನಂತ ಕರೆದಿದ್ದಾರೆ? ಎನ್ ಅಂತ ಕರೆದಿದ್ದಾರೆ. ಎ ಇಸ್ ಬಿ ಅಂಡ್ ದೆನ್ ವೈ ನ ಏನಂತ ಕರೆದಿದ್ದಾರೆ? ದಟ್ ಇಸ್ ಝೆಡ್. ಸೊ ಹಾಗಿದ್ರೆ SAY ಏನಂತ ಕೋಡ್ನ ಕರಿಬೋದು ಅಂತ ಹೇಳಿದ್ದಾರೆ. ಅಬ್ಸರ್ವ್ ದ ಪ್ಯಾಟರ್ನ್. ಎಮ್ ಆದ್ಮೇಲೆ ಏನ್ ಬರುತ್ತೆ? ಎನ್. ಎ ಆದ್ಮೇಲೆ ಏನ್ ಬರುತ್ತೆ? ಬಿ. ವೈ ಆದ್ಮೇಲೆ ಏನ್ ಬರುತ್ತೆ? ಝೆಡ್. ಸೇಮ್ ವೇ ಎಸ್ ಆದ್ಮೇಲೆ ಏನ್ ಬರುತ್ತೆ? ಟಿ. ಎ ಆದ್ಮೇಲೆ ಏನ್ ಬರುತ್ತೆ? ಬಿ. ವೈ ಆದ್ಮೇಲೆ ಏನ್ ಬರುತ್ತೆ? ಝೆಡ್. ಸೊ TBZ ಅಂತ ಕೋಡ್ ನ ಮಾಡ್ಬೋದು. ಸೊ ರೈಟ್ ಆಪ್ಷನ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ಇನ್ ಅ ರೇಸ್ ಎ ಫಿನಿಶಸ್ ಬಿಫೋರ್ ಬಿ ಬಟ್ ಆಫ್ಟರ್ ಸಿ, ಡಿ ಫಿನಿಶಸ್ ಆಫ್ಟರ್ ಎ ಬಟ್ ಬಿಫೋರ್ ಇ, ಹೂ ಫಿನಿಶಸ್ ಸೆಕೆಂಡ್? ಸೊ ಇದನ್ನು ಸ್ವಲ್ಪ ನೀವು ಅನಲೈಸ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇನ್ ಅ ರೇಸ್ ಅವ್ರು ಏನ್ ಹೇಳಿದ್ದಾರೆ? ಇನ್ ಅ ರೇಸ್ ಎ ಫಿನಿಶಸ್ ಬಿಫೋರ್ ಬಿ ಅಂದ್ರೆ ಎ ಫಸ್ಟ್ ಬಂದ್ಬಿಡ್ತಾನೆ, ಬಿ ಸೆಕೆಂಡ್ ಬರ್ತಾನೆ ಅನ್ಕೊಳ್ಳಿ. ಬಟ್ ಆಫ್ಟರ್ ಸಿ ಅಂದ್ರೆ ಸಿ ಆದ್ಮೇಲೆ ಬಿ ಫಿನಿಶ್ ಆಗುತ್ತೆ. ನೆಕ್ಸ್ಟ್ ಡಿ ಫಿನಿಶಸ್ ಆಫ್ಟರ್ ಎ ಬಟ್ ಬಿಫೋರ್ ಇ. ಸೊ ಸಾರಿ, ಪ್ಯಾಟ್ರನ್ನ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳೋಣ. ಎ ಫಿನಿಶಸ್ ಬಿಫೋರ್ ಬಿ ಬಟ್ ಆಫ್ಟರ್ ಸಿ. ಸೊ ಎ ಫಿನಿಶಸ್ ಬಿಫೋರ್ ಬಿ ಫಿನಿಶ್ ಮಾಡ್ತಾರೆ ಬಟ್ ಆಫ್ಟರ್ ಸಿ. ಸೊ ರಿಮೆಂಬರ್, ಈ ತರ ಕನ್ಫ್ಯೂಸ್ ಆಗ್ತಾನೆ ಹೋಗುತ್ತೆ. ಎ ಫಿನಿಶಸ್ ಬಿಫೋರ್ ಬಿ ಬಟ್ ಆಫ್ಟರ್ ಸಿ. ಸಿ ಆದ್ಮೇಲೆ ಎ ಬರ್ತಾರೆ. ನೆಕ್ಸ್ಟ್ ಡಿ ಫಿನಿಶಸ್ ಆಫ್ಟರ್ ಎ ಬಟ್ ಬಿಫೋರ್ ಇ. ಆಫ್ಟರ್ ಎ ಅಂದ್ರೆ ಎ ಆದ್ಮೇಲೆ ಡಿ ಫಿನಿಶ್ ಮಾಡ್ತಾನೆ ಬಟ್ ಬಿಫೋರ್ ಇ. ಸೊ ಇ ಇನ್ ಬಿಟ್ವೀನ್ ಬರ್ತಾರೆ. ಸೊ ಹಾಗಿದ್ಮೇಲೆ ದ ಪ್ಯಾಟರ್ನ್ ಈಸ್ ಸಿ, ಎ, ಡಿ, ಇ ಅಂಡ್ ದೆನ್ ಬಿ. ಸೊ ಇದು ರೇಸ್ ಆಗುತ್ತೆ. ವಾಟ್ ಇಸ್ ದ ಕ್ವೆಶನ್? ಹೂ ಫಿನಿಶಸ್ ದ ಸೆಕೆಂಡ್? ಈ ರೇಸ್ ಅಲ್ಲಿ ಸೆಕೆಂಡ್ ಯಾರು ಫಿನಿಶ್ ಮಾಡ್ತಾರೆ? ದಟ್ ಇಸ್ ಎ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ಫೈಂಡ್ ದಿ ಆಡ್ ಒನ್ ಔಟ್. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್. ಏನು? ಡಾಗು, ಕ್ಯಾಟು, ಕೌ, ಎಲಿಫೆಂಟ್. ಈಸಿಯಾಗಿ ಗೊತ್ತಾಗುತ್ತೆ, ಎಲಿಫೆಂಟ್. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದಿ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್ 2, 6, 18 and 24. ಸೊ ಲಾಸ್ಟಲ್ಲೂ ಸಹ ನಾವು ಸೀರೀಸ್ ಮಾಡಿದ್ವಿ. ಸೊ ಆ ಪ್ಯಾಟ್ರನ್ ಹೆಂಗಿತ್ತು ಮತ್ತೆ ಈ ಪ್ಯಾಟ್ರನ್ ಹೆಂಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. 2, 6, 18, 54. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟ್ರನ್. ಏನು? 2 3s 6 ಕರೆಕ್ಟಾಗಿ ಬರ್ತದೆ. 6 3s 18, ಅದು ಕರೆಕ್ಟ್ ಆಗಿದೆ. ಅಂಡ್ ದೆನ್ 18 3s 54. ಎಸ್, ವಿಚ್ ಮೀನ್ಸ್ ಪ್ಯಾಟ್ರನ್ನು ಕರೆಕ್ಟಾಗಿ ಬರ್ತದೆ. ನೆಕ್ಸ್ಟ್ 54 into 3. So 4 3s 12. 5 3s 15, 16. So 162. 162 is the right answer. What is the pattern? Multiply by 3. 2 3s 6, 6 3s 18, 18 3s 54, 54 3s 62. 162. So this is how you should understand the pattern and analyze the pattern. The next question is, find the missing letter in the series ACFJ. ಸೊ ಈ ಥರ ಕೇಳಿದಾಗಲೇ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡಿ. ಗೊತ್ತಾಗಲಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಬರೆದು ತೋರಿಸ್ತೀನಿ. ಸೊ ವಿ ಆಲ್ ನೋ ABCD EFGHIJK. ಸೊ ಎ ಕೊಟ್ಟಿದ್ದಾರೆ,
ಸೊ ಎ ಆದಮೇಲೆ ಬಿ ಇಲ್ಲ, ಸೊ ಸಿ ಕೊಟ್ಟಿದ್ದಾರೆ, ಎಸ್. ನೆಕ್ಸ್ಟ್ ಸಿ ಆದಮೇಲೆ ಡಿ ಇಲ್ಲ, ಇ ಇಲ್ಲ, ಎಫ್ ಕೊಟ್ಟಿದ್ದಾರೆ. ಈ ಎಫ್ ಆದಮೇಲೆ ಜಿ ಇಲ್ಲ, ಎಚ್ ಇಲ್ಲ, ಐ ಇಲ್ಲ, ಜೆ ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಟ್ರನ್. ಸೊ ಎ ಅಂಡ್ ಬಿ ಮಧ್ಯೆ 1 ನಂಬರ್ ಇದೆ, ಸಿ ಅಂಡ್ ಎಫ್ ಮಧ್ಯೆ 2 ನಂಬರ್ ಇದೆ, ಎಫ್ ಅಂಡ್ ಜೆ ಮಧ್ಯೆ 3 ನಂಬರ್ ಇದೆ. ವಿಚ್ ಮೀನ್ಸ್ ಅಂಡರ್ಸ್ಟ್ಯಾಂಡ್ ದ ಪ್ಯಾಟ್ರನ್. 1, 2, 3. ಆಫ್ಟರ್ 3 ವಾಟ್ ಕಮ್ಸ್? 4. ಸೊ ಜೆ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ, ಜೆ ಆಯಿತು, ಕೆ ಎಲ್ ಎಮ್ ಎನ್ ಒ ಪಿ. ಸೊ ಜೆ ಕೊಟ್ಟಿದ್ದಾರೆ 1, 2, 3, 4. ಸೊ ವಾಟ್ ಇಸ್ ದ ಆನ್ಸರ್? ಓ ಇಸ್ ದ ರೈಟ್ ಆನ್ಸರ್. ಸೊ ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ 1, 2, 3 ಆದಮೇಲೆ 4 ನಂಬರ್ ಬರುತ್ತೆ. ಸೊ ಆಫ್ಟರ್ 4 ಗ್ಯಾಪ್ ಆದಮೇಲೆ ಓ ಸೀರೀಸ್ ಬರುತ್ತೆ. ಸೊ ಹಾಗಾಗಿ ಓ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎ ಮ್ಯಾನ್ ಇಸ್ ಫೇಸಿಂಗ್ ನಾರ್ತ್. He turns 90 degrees to his right and then turns 180 degrees to his left. In which direction is he now facing? This is also important. Already ನಾವು ಕಾರ್ಡಿನಲ್ ಪಾಯಿಂಟ್ಸ್ನ ಮಾಡಿದ್ದೀವಿ. ಸೊ ಈ ಥರ ಒಂದು ಡೈರೆಕ್ಷನ್ ಬೇಸ್ಡ್ ಕ್ವಶನ್ಸ್ನ ಕೇಳಿದಾಗ ಬೆಟರ್ ನೀವು ಡೈರೆಕ್ಷನ್ಸ್ನ ಬರ್ಕೊಂಬಿಡಿ, ಈಸಿಯಾಗಿ ಆಗೋಗುತ್ತೆ. ಸೊ ದಿಸ್ ಇಸ್ ನಾರ್ತ್, ದಿಸ್ ಇಸ್ ಸೌತ್, ದಿಸ್ ಇಸ್ ಈಸ್ಟ್ ಆ್ಯಂಡ್ ದಿಸ್ ಇಸ್ ವೆಸ್ಟ್. ಮ್ಯಾನ್ ಏನು ಮಾಡ್ತಿದ್ದಾನೆ? ಎ ಮ್ಯಾನ್ ಇಸ್ ಫೇಸಿಂಗ್ ನಾರ್ತ್, ಈ ಟರ್ನ್ಸ್ 90 ಡಿಗ್ರಿ. ಸೊ ಇಲ್ಲಿದ್ದಾನೆ, ಮ್ಯಾನ್ ಇಸ್ ಫೇಸಿಂಗ್ ನಾರ್ತ್, ಈಗ ನಾರ್ತ್ ನೋಡ್ತಿದ್ದಾನೆ, ಈ ಟರ್ನ್ಸ್ 90 ಡಿಗ್ರಿ. ದಿಸ್ ಇಸ್ 90 ಡಿಗ್ರಿ ಬರುತ್ತೆ. ಸೊ ಈ ಟರ್ನ್ಸ್ 90 ಡಿಗ್ರಿ, ವಿಚ್ ಮೀನ್ಸ್ ಈ ಟರ್ನ್ಸ್ ಲೈಕ್ ದಿಸ್ ಟು ಹಿಸ್ ರೈಟ್. ಇಫ್ ಈ ಕೇಸ್ ನಾರ್ತ್ಗೆ ಫೇಸ್ ಮಾಡ್ತಿದ್ರೆ 90 ಡಿಗ್ರಿ ರೈಟಿಗೆ ಟರ್ನ್ ಮಾಡ್ತಾನೆ, ಅಂಡ್ ದೆನ್ ಟು ಹಿಸ್ ರೈಟ್, ಅಂಡ್ ದೆನ್ ಈ ಟರ್ನ್ಸ್ 180 ಡಿಗ್ರಿ. ಸೊ ಇಲ್ಲಿ 90 ಡಿಗ್ರಿ ಮಾಡಾದ್ಮೇಲೆ ಈಸ್ಟ್ಗೆ ಫೇಸ್ ಆಗ್ತಿರ್ತಾನೆ. ಸೊ ಮತ್ತೆ 180 ಡಿಗ್ರಿ ಅಂದರೆ ಈ ರಿಟರ್ನ್ ಬ್ಯಾಕ್. ದಿಸ್ ಇಸ್ 180 ಡಿಗ್ರಿ, 180 ಡಿಗ್ರಿ ಟು ಹಿಸ್ ಲೆಫ್ಟ್. ಈ 180 ಡಿಗ್ರಿ ಆಗುತ್ತೆ. ಇನ್ ವಿಚ್ ಡೈರೆಕ್ಷನ್ ಈಸ್ ಈ ನಾವು ಫೇಸಿಂಗ್? ಸೊ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಡೈರೆಕ್ಷನ್ ಫೇಸ್ ಮಾಡ್ತಿದ್ದಾರೆ. ದಟ್ ಇಸ್ ವೆಸ್ಟ್ ಡೈರೆಕ್ಷನ್ಗೆ ಫೇಸ್ ಮಾಡ್ತಿದ್ದಾರೆ. ನೋಡಿ, ಮ್ಯಾನು ನಾರ್ತ್ ಡೈರೆಕ್ಷನಲ್ಲಿ ನಿಂತ್ಕೊಂಡು ರೈಟಿಗೆ ಟರ್ನ್ ಆಗ್ತಾನೆ 90 ಡಿಗ್ರಿ, ಈಸ್ಟ್ ಡೈರೆಕ್ಷನ್ಗೆ ಬರ್ತಾನೆ. ಈಸ್ಟ್ ಡೈರೆಕ್ಷನಲ್ಲಿ ಇರಬೇಕಾದ್ರೆ ಲೆಫ್ಟಿಗೆ 180 ಡಿಗ್ರಿ ಟರ್ನ್ ಆಗ್ತಾನೆ. ಸೊ 180 ಡಿಗ್ರಿ ಲೆಫ್ಟಿಗೆ ಟರ್ನ್ ಆದರೆ ಯಾವ ಡೈರೆಕ್ಷನಲ್ಲಿ ನಿಂತ್ಕೊತಾನೆ? ದಟ್ ಇಸ್ ವೆಸ್ಟ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ವಿಚ್ ಗ್ಯಾಸ್ ಫಾರ್ಮ್ಸ್ ದ ಲಾರ್ಜೆಸ್ಟ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಅಟ್ಮಾಸ್ಫಿಯರ್? ಈ ಥರ ಜನರಲ್ ನಾಲೆಜ್ ಕ್ವೆಶನ್ಸ್ನ ಮೈಂಡಲ್ಲಿ ಇಟ್ಕೊಂಡ್ಲೇಬೇಕು, ಬಿಕಾಸ್ ಇದಕ್ಕೆ ಪ್ರಾಕ್ಟಿಕಲ್ ಆಗಿ ಆಗೋದಿಲ್ಲ. ಸೊ ಹಾಗಾಗಿ ಜನರಲ್ ನಾಲೆಜ್ ಕ್ವೆಶನ್ ಇಸ್ ಕಂಪಲ್ಸರಿ. ದಟ್ ಈಸ್ ಆಕ್ಸಿಜನ್ನ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ನ, ಆರ್ಗೋನ. ಎಷ್ಟೊಂದು ಜನ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಅನ್ಕೊಂಡು ಕನ್ಫ್ಯೂಸ್ ಆಗಿರ್ತೀರಾ. ಬಟ್ ದಿಸ್ ಇಸ್ ನಾಟ್ ಆಕ್ಸಿಜನ್ ಆರ್ ಕಾರ್ಬನ್ ಡೈಆಕ್ಸೈಡ್, ದಿಸ್ ಇಸ್ ನೈಟ್ರೋಜನ್. ಏನ್ ಕೇಳಿದ್ದಾರೆ? ವಿಚ್ ಗ್ಯಾಸ್ ಫಾರ್ಮ್ಸ್ ದ ಲಾರ್ಜೆಸ್ಟ್ ಕಾಂಪೊನೆಂಟ್ ಆಫ್ ದ ಅರ್ತ್ಸ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಅಲ್ಲಿ ಲಾರ್ಜೆಸ್ಟ್ ಕಾಂಪೊನೆಂಟ್ ಗ್ಯಾಸು ನೈಟ್ರೋಜನ್. ನೀವು ಐ ಥಿಂಕ್ ಸ್ಕೂಲಲ್ಲೆಲ್ಲ ಓದ್ಕೊಂಡ್ ಬಂದಿದ್ದೀರಾ. ದ ನೆಕ್ಸ್ಟ್ ಕ್ವೆಶನ್ ಇಸ್, ಹೂ ವಾಸ್ ದ ಫಸ್ಟ್ ಎಂಪರರ್ ಆಫ್ ದ ಮೌರ್ಯನ್ ಡೈನಸ್ಟಿ? ಖಂಡಿತವಾಗ್ಲೂ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಫಸ್ಟ್ ಎಂಪರರ್ ಆಫ್ ದ ಮೌರ್ಯನ್ ಡೈನಸ್ಟಿ ಯಾರು ಅಂದರೆ ದಟ್ ಇಸ್ ಚಂದ್ರಗುಪ್ತ ಮೌರ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಕ್ವೆಶನ್ ಇಸ್, which of the following rivers has the longest length in India? Remember, longest length in India, that is option C, Ganga. The next question is, who was the first woman to serve as a union minister in independent India? ಎಷ್ಟೊಂದು ಜನ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಇಲ್ಲಿ ಇಂದಿರಾ ಗಾಂಧಿ ಅನ್ಕೊಂಡ್ಬಿಡ್ತೀರಾ ಅಥವಾ ಸುಷ್ಮಾ ಸ್ವರಾಜ್ ಅನ್ಕೊಂಡ್ಬಿಡ್ತೀರಾ. ಬಟ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ಸ್. ಹೂಸ್ ಯೂನಿಯನ್ ಮಿನಿಸ್ಟರ್ನ ಕೇಳಿರೋದು ಇನ್ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ. ದಟ್ ಇಸ್ Rajkumari Amrit Kaur. So she was the first woman who served as a union minister in independent India. So ಇವರು ಜವಾಹರ್ಲಾಲ್ ನೆಹರು ಪೀರಿಯಡ್ ಅಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿರ್ತಾರೆ. ಸೊ ರಿಮೆಂಬರ್ ದಟ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ಮಹಾತ್ಮ ಗಾಂಧಿ ವಾಸ್ ಬೋರ್ನ್ ಇನ್ ವಿಚ್ ಸಿಟಿ? ವೆರಿ ಸಿಂಪಲ್ ಕ್ವೆಶನ್, ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬರ್ತಿದ್ದೀರಾ. ಎಲ್ಲಿ? ಪೋರ್ಬಂದರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಇಸ್ ಕಾಮನ್ಲಿ ನೋನ್ ಆಸ್ ಅ ಬೇಕಿಂಗ್ ಸೋಡಾ? ಏನು ಮಾಡೋದಕ್ಕಾಗಲ್ಲ, ನೆನ್ಪಿಟ್ಕೊಂಡ್ಲೇಬೇಕು. ಬೇಕಿಂಗ್ ಸೋಡಾ ಕಾಂಪೋನೆಂಟ್ಸ್ ಯಾವುದು? ದಟ್ ಇಸ್ NaHCO3. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ಹೂ ವಾಸ್ ದ ಲಾಸ್ಟ್ ರೂಲರ್ ಆಫ್ ಮುಘಲ್ ಎಂಪರರ್? ಸೊ ಮುಘಲ್ ಡೈನಸ್ಟಿ ಅಂತೂ ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಡೆ ಬಂದಿರ್ತೀರಾ, ಡೆಲ್ಲಿ ಸಲ್ತನೇಟ್, ಮುಘಲ್ ಡೈನಸ್ಟಿ. ಸೊ ಈಸಿಯಾಗಿ ರಿಮೆಂಬರ್ ಮಾಡ್ಕೊಬಹುದು. ದಟ್ ಇಸ್ ಬಹದ್ದೂರ್ ಶಾ ಜಫರ್ ಇಸ್ ದ ಲಾಸ್ಟ್ ruler of Mughal Empire. Next, which of the following is the largest state in India by area?
ಸೊ ಯಾವ ಸ್ಟೇಟ್ ಇದೆ ಲಾರ್ಜೆಸ್ಟ್ ಸ್ಟೇಟ್? ದಟ್ ಇಸ್ ರಾಜಸ್ಥಾನ್, ಫಾಲೋಡ್ ಬೈ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಅಂಡ್ ದೆನ್ ಹಂಗೆ ಫಾಲೋ ಆಗುತ್ತೆ. ನೆಕ್ಸ್ಟ್, ಹೂ ಇಸ್ ನೋನ್ ಆಸ್ ದ ಐರನ್ ಮ್ಯಾನ್ ಆಫ್ ಇಂಡಿಯಾ? ವೆರಿ ಸಿಂಪಲ್ ಆನ್ಸರ್ಸ್. ಸರ್ದಾರ್ ವಲ್ಲಭಾಯ್ ಪಟೇಲ್, ಎಲ್ರಿಗೂ ಗೊತ್ತಿದೆ, ಸ್ಟ್ಯಾಚ್ಯೂ ಆಫ್ ಐರನ್ ಮ್ಯಾನ್ ಆಫ್ ಇಂಡಿಯಾ. ನೆಕ್ಸ್ಟ್, where did the first session of the Indian National Congress takes place? ಇದನ್ನು ಚಿಕ್ಕ ವಯಸ್ಸಿನ ಕೇಳ್ಕೊಂಡ್ ಬಂದಿದ್ದೀರಾ. ದಟ್ ಈಸ್ ಬಾಂಬೆ, ನೌ ಮುಂಬೈ. 1885 ಅಲ್ಲಿ ಕಾಂಗ್ರೆಸ್ ಫಸ್ಟ್ ಸೆಷನ್ಸ್ನ ಕಂಡಕ್ಟ್ ಮಾಡ್ತಾರೆ ಅಲ್ಲಿ. ನೆಕ್ಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಕ್ವಶನ್ಸ್ನ ಕೇಳ್ತಾರೆ, ಪೈ ಕೊಡ್ತಾರೆ, ಚಾರ್ಟ್ ಕೊಡ್ತಾರೆ. ಸೊ ಈ ಥರ ಕ್ವಶನ್ಸ್ ಇಸ್ ವೆರಿ ಈಸಿ ಟು ಸಾಲ್ವ್. ಯು ಕ್ಯಾನ್ ಸಿ ದಿಸ್. ಸ್ಟಡಿ ದ ಬಾರ್ ಗ್ರಾಫ್ ಟು ಆನ್ಸರ್ ದಿಸ್ ಕ್ವಶನ್. ವಾಟ್ ಇಸ್ ದ ಕ್ವಶನ್? The given bar graph indicates 6 branches, that is B1 to B6, of a company that completed various projects in 2 years, that is 2020 to 2020 and 2021. So what is the question now? In which branch were the most projects completed in 2021? So ಯಾವ ಬ್ರಾಂಚ್ ಅಲ್ಲಿ ಮೋಸ್ಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ 2021 ನಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಯು ಕ್ಯಾನ್ ಸಿ ದಿಸ್. B1, B2, B3, B4, B5, B6 ಚಾರ್ಟನ್ನು ಕೊಟ್ಟಿದ್ದಾರೆ. ಬ್ರಾಂಚಸ್ ಸಿಂಬಲೈಸ್ ಆಗೋಂಗೆ ಬ್ಲೂ ಕಲರ್ 2020 ಆ್ಯಂಡ್ ದೆನ್ ರೆಡ್ ಕಲರ್ 2021 ಬಾರನ್ನು ಕೊಟ್ಟಿದ್ದಾರೆ. ಕ್ವಶನ್ಸ್ ಏನು ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ, ವೆರಿ ಈಸಿ ಇದೆ. ಇನ್ ವಿಚ್ ಬ್ರಾಂಚ್ ವರ್ ದ ಮೋಸ್ಟ್ ಪ್ರಾಜೆಕ್ಟ್ಸ್ ಕಂಪ್ಲೀಟೆಡ್ ಇನ್ 2021? 2021 ಯಾವ ಬ್ರಾಂಚ್ ಪ್ರಾಜೆಕ್ಟು ಎಷ್ಟು ಕಂಪ್ಲೀಟ್ ಆಗಿದೆ ಅಂತ. ಯು ಕ್ಯಾನ್ ಸಿ ದಿಸ್. ಹೈಯೆಸ್ಟ್ ಇಸ್ 110, that is B3. So right answer is B3. Option C is the right answer. The next question, what were the total number of projects of all branches combined for the year 2020? ವೆರಿ ಸಿಂಪಲ್ ಆಗಿ ಕೇಳಿದ್ದಾರೆ, ಏನಿಲ್ಲ, ಇಷ್ಟೂ ಕಂಬೈನ್ ಮಾಡಿಬಿಟ್ಟು ನೀವು ಆನ್ಸರ್ಸ್ನ ಮಾಡಬೇಕಾಗತ್ತೆ. ಸೊ ವಾಟ್ ಇಸ್ ದ ಆನ್ಸರ್? ಲೆಟ್ಸ್ ಸಿ. ಕಂಬೈನ್ ಮಾಡೋಕ್ಕಾಗತ್ತೆ 2020ಲಿ. ಫಾರ್ ಎಕ್ಸಾಂಪಲ್ 80 plus 75 plus 95 plus 85 plus 75 and plus 70. So combine ಮಾಡಿ ಆನ್ಸರ್ನ ನೋಡಿ. 5 plus 5 plus 5 22, 8 plus 2 is 10, 10 plus 7 is 17, 17 plus 9 is 17 plus 9, that is 26. 26 plus 8, 26 plus 8 is 34, 34 plus 14, 34 plus 14, how much? 8, 480 is the right answer. The next question is, what was the difference in number of projects between branch B4 in 2020 and 2021? So what was the difference in number of projects between B4 2020 ಮತ್ತೆ 2021 ಅಲ್ಲಿ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ B4 ಅಲ್ಲಿ. ಸೊ 95 minus 85, that is 10 projects. Very simple. The next question is, which branch show the highest increase in number of project from 2020 to 2021? Carefully ನೋಡಿ, which branch show the highest increase in number of projects from 2020 to 2021? ಚಾರ್ಟ್ನ ಒಂದ್ಸಲ ಅಬ್ಸರ್ವ್ ಮಾಡಿ, ಯಾವ ಬ್ರಾಂಚ್ ತೋರಿಸಿದೆ ಹೈಯೆಸ್ಟ್ ಇಸ್ 110 ಇದೆ. ಸೊ ಹಾಗಾಗಿ B3 ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಇಸ್, ಇನ್ ವಿಚ್ ಬ್ರಾಂಚ್ ವರ್ ದ ನಂಬರ್ ಆಫ್ ಪ್ರಾಜೆಕ್ಟ್ಸ್ ದ ಲೋಯೆಸ್ಟ್ ಇನ್ 2021? ಸೊ ಯಾವ ಬ್ರಾಂಚ್ ಅಲ್ಲಿ ತುಂಬಾ ಕಮ್ಮಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ 2021 ಅಲ್ಲಿ? ಸಿ 2021 ಅಲ್ಲಿ ಯಾವುದಿದೆ? ದಟ್ ಇಸ್ 65 ಇಸ್ ದ ಲೋಯೆಸ್ಟ್ ಇನ್ 2021, ದಟ್ ಇಸ್ B2 ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಇಸ್, so this is also very important. ಈ ತರ ಕ್ವಶನ್ಸ್ ಕೇಳ್ತಾರೆ. 3 companies X, Y and Z sell a similar product over the years 1993 to 1999 at a different prices. So what is the question? In which company had set the highest amount in 1995? So ಯಾವ company highest amount set ಮಾಡಿದೆ? So these are the product amount in rupees and these are the years and these are the companies. ಕಂಪನಿ ಎಕ್ಸ್ ಬ್ಲೂ ರೆಪ್ರೆಸೆಂಟ್ ಮಾಡುತ್ತೆ, ಕಂಪನಿ ವೈ ಗ್ರೀನ್ ರೆಪ್ರೆಸೆಂಟ್ ಮಾಡುತ್ತೆ, ಕಂಪನಿ ಝೆಡ್ ರೆಡ್ ರೆಪ್ರೆಸೆಂಟ್ ಮಾಡುತ್ತೆ. ಹೈಯೆಸ್ಟ್ ಅಮೌಂಟ್ ಇನ್ 1995 ಅಲ್ಲಿ ಯಾವುದು ಹೈಯೆಸ್ಟ್ ಅಮೌಂಟ್ ಇರೋದು? 1995, ದಟ್ ಇಸ್ ರೆಡ್ 120.
So 120, that is red. Red is company Z. Company Z is the right answer. The next question is, which company showed the most consistent growth in price over the year? Observe, which company showed the most consistent growth ತೋರಿಸ್ಬೇಕು in a price over the year. So observe this price chart, observe the year. So consistency ಯಾವ್ದಿದೆ? Consistent growth, you can see this green is showing the consistent growth. So ಹಾಗಾಗಿ company Y is the right answer. The next question is, in which year did company Y experience the highest price for the product? ಯಾವ year ಅಲ್ಲಿ company Y highest product ನ experience ಮಾಡಿದೆ? That is in the year of 1999. Option D is the right answer. The next question, what was the total price for company Z in 1997 and 1998 combined? So total price ಅಂತ ಹೇಳಿದ್ರೆ 1997 ಅಲ್ಲಿ ಎಷ್ಟು ಬಂದಿದೆ? Company Z 1997 ಅಲ್ಲಿ, that is 60, and then 1998 ಅಲ್ಲಿ ಎಷ್ಟು ಬಂದಿದೆ? That is 80. So combined ಅಂದ್ರೆ ಏನಿಲ್ಲ, ಆಡ್ ಮಾಡಬೇಕಾಗುತ್ತೆ, that is 140. So 140 is the right answer. The next question, the last question, what was the price difference between company X and company Y in 1999? So X and Y company madhye price different ಎಷ್ಟಿದೆ 1999? X, that is 120, and then company Z, that is, you can see 100. So what is the difference? 20 is the difference. So 20 rupees is the difference. Option D is the right answer. So illige PYQ 2025 BL PYQ ನ ಜನರಲ್ ಆಪ್ಟಿಟ್ಯೂಡ್ ಪೇಪರ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ, BLಗೆ ಇದು ಆಲ್ರೆಡಿ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ದೋಸ್ ಹೂ ಆರ್ ವಿಶ್ ಟು ಜಾಯಿನ್, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.